ಹಲೋ ಫ್ರೆಂಡ್ಸ್, ಪೀಸ್ ಕಿಚನ್ಗೆ ತಮಗೆಲ್ಲರಿಗೂ ಸ್ವಾಗತ. ಇವತ್ತು ನಾನು ಸೌತ್ ಇಂಡಿಯಾದ ಫೇಮಸ್ ರೆಸಿಪಿ ಉದ್ದಿನ ವಡೆ ರೆಸಿಪಿನ ತಮ್ಮೆಲ್ಲರ ಜೊತೆ ಶೇರ್ ಮಾಡ್ಕೊಳಕತ್ತೀನಿ. ಉದ್ದಿನ ವಡೆನ ನಾವೆಲ್ಲರೂ ಮಾಡ್ತಿರ್ತೀವಿ, ಆದರೆ ಹೋಟೆಲ್ನಾಗ ಸಿಗೋ ಥರ ಕ್ರಿಸ್ಪಿ ಮತ್ತು ಸಾಫ್ಟಾಗಿ ಪರ್ಫೆಕ್ಟಾಗಿರೋ ಉದ್ದಿನ ವಡೆನ ಹೆಂಗೆ ಮಾಡೋದು ಅಂತ ಹೇಳಿ ನೋಡೋಣಂತೆ. ನಾನಿಲ್ಲೇ ಒಂದು 2 ಕಪ್ಪಷ್ಟು ಅಂದರೆ ಒಂದು 300 ಗ್ರಾಮಷ್ಟು ಉದ್ದಿನ ಬೇಳೆನ ಒಂದು 5 ರಿಂದ 6 ಗಂಟೆಗಳ ಕಾಲ ನೆನೆ ಹಾಕಿದ್ದೆ. ಅದಕ್ಕೆ ಒಂದು ಮುಷ್ಟಿಯಷ್ಟು ಅಕ್ಕಿನೂ ಅದ್ರ ಜೊತೆನೇ ನೆನೆ ಹಾಕಿದ್ದೆ ಮತ್ತು ಒಂದು ಅರ್ಧ ಟೀ ಸ್ಪೂನಷ್ಟು ಮೆಂತ್ಯ ಕಾಳು. ಇವನ್ನ ಒಂದು 5 ರಿಂದ 6 ಗಂಟೆ ನಾನು ನೆನೆಸಿಟ್ಟಿದ್ದೆ. ಯಾವಾಗಲೂ ಉದ್ದಿನ ಬೇಳೆನ 1 ತಾಸು 2 ತಾಸು ನೆನೆಸಿ ಮಾಡೋಕ್ಕಿಂತ ಈ ರೀತಿ 5 ರಿಂದ 6 ತಾಸು ನೆನೆಸಿ ಮಾಡೋದ್ರಿಂದ ಉದ್ದಿನ ವಡೆ ಮಾಡುತ್ತೇವಲ್ಲ ಅದ್ರದ್ದು ಕ್ವಾಂಟಿಟಿ ಒಳಗೆ ಜಾಸ್ತಿ ಆಗ್ತೈತೆ. ಅಂದರೆ ಒಂದು 5 ರಿಂದ 6 ವಡೆ ಜಾಸ್ತಿ ಆಗ್ತವೆ. ಅದಕ್ಕೆ ನಾವು ಯಾವಾಗಲೂ ಉದ್ದಿನ ಬೇಳೆನ ಸ್ವಲ್ಪ ಜಾಸ್ತಿ ಹೊತ್ತು ನೆನೆಸಿ ಮಾಡಬೇಕು. ಆಮೇಲೆ ಇದನ್ನು ಕ್ಲೀನಾಗಿ ತೊಳೆದು ಈಗ ನಾನು ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ನಾನು ಇದನ್ನು ಈ ರೀತಿ ನುಣ್ಣಗೆ ರುಬ್ಕೊಂಡೇನಿ. ಪೂರ್ತಿ ನೈಸ್ ಆಗಬೇಕಿದೆ. ಈ ಥರ ರುಬ್ಬಿ ಒಂದು ಪಾತ್ರೆಗೆ ತೆಗೆದಿಟ್ಕೋತೀನಿ. ನಾನು ಅಕ್ಕಿ ಹಾಕಿದ್ರ ಜೊತೆ ಹಾಕ್ಕೊಂಡೇನಿ ಅಂತಂದರೆ ನಾವು ಉದ್ದಿನ ಬೇಳೆನ ರುಬ್ಬಿದ ಮೇಲೆ ಅದಕ್ಕೆ ಅಕ್ಕಿ ಹಿಟ್ಟು ಮಿಕ್ಸ್ ಮಾಡೋದಕ್ಕಿಂತ ಉದ್ದಿನ ಬೇಳೆ ನೆನೆ ಹಾಕಿದಾಗ ಅದ್ರ ಜೊತೆ ಅಕ್ಕಿ ನೆನೆ ಹಾಕಿದ್ರೆ ಎರಡು ಚಲೋ ತಂಗೆ ಒಂದೇ ಸರಿ ಸಣ್ಣಗೆ ರುಬ್ಕೊಳಕ್ಕಾಗ್ತೈತಿ ಅನ್ನೋದಕ್ಕೆ ನಾನು ಅಕ್ಕಿ ಅದ್ರ ಜೊತೆ ನೆನೆ ಹಾಕಿದ್ದೆ. ಈಗ ಇದಕ್ಕೆ ಒಂದು ಸ್ವಲ್ಪ ಹಸಿ ಕೊಬ್ಬರಿ, ಸ್ವಲ್ಪ ಹಸಿ ಶುಂಠಿ ಮತ್ತು ಸ್ವಲ್ಪ ಹಸಿ ಮೆಣಸಿನ್ಕಾಯಿ, ಒಂದು ಸ್ವಲ್ಪ ಕಾಳು ಮೆಣಸನ್ನ ಕುಟ್ಟಿ ಹಾಕ್ಕೊಂಡೇನಿ. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಕೊತ್ತಂಬರಿ ಮತ್ತು 1 ಟೀ ಸ್ಪೂನಷ್ಟು ಜೀರಿಗೆ ಹಾಕ್ಕೊಂಡು ಈ ರೀತಿನ ಚಲೋ ತಂಗೆ ಮಿಕ್ಸ್ ಮಾಡ್ಕೋಬೇಕು. ಒಂದೇ ಡೈರೆಕ್ಷನ್ನಾಗ ಒಂದು 2 ನಿಮಿಷ ಇದನ್ನ ಚಲೋ ತಂಗೆ ಈ ರೀತಿ ಮಿಕ್ಸ್ ಮಾಡಿಕೊಂಡ್ರೆ ಇದು ಹಿಟ್ಟು ಭಾಳ ಹಗೂರ ಆಗ್ತೈತೆ, ಅಂದರೆ ಒಂಥರ ಫ್ಲಫಿ ಆಗ್ತೈತಿ ಈ ರೀತಿ. ಅದಕ್ಕೆ ಒಂದೇ ಡೈರೆಕ್ಷನ್ನಾಗ ಒಂದು 2 ನಿಮಿಷ ಇದನ್ನ ಚಲೋ ತಂಗೆ ಮಿಕ್ಸ್ ಮಾಡ್ಕೋಬೇಕು. ಆಮೇಲೆ ಒಂದು ಸರಿ ಎಣ್ಣೆ ಕಾಯಾದ್ಮೇಲೆ ಅದನ್ನು ಲೋ ಟು ಮೀಡಿಯಮ್ ಫ್ಲೇಮ್ನಾಗ ಇಟ್ಕೊಂಡು ಕೈಗೆ ಒಂಚೂರು ನೀರು ಹಚ್ಕೊಂಡು ನಾವು ಯಾವ ರೀತಿ ನಮಗೆ ವಡೆ ಹಾಕೋಕ್ಕೆ ಕರೆಕ್ಟ್ ಆಗ್ತೈತಲ್ಲ ಆ ರೀತಿ ನಾವು ಈ ರೀತಿ ಹಾಕ್ಕೋಬೋದು. ನಾನು ಈ ವಿಧಾನದಾಗ ಹಾಕ್ತೇನೆ. ಹಾಕಿದ ತಕ್ಷಣ ಇದನ್ನು ತಿರುವಿ ಹಾಕಬಾರ್ದು. ಇದು ಮ್ಯಾಲೆ ಒಂದು ಸ್ವಲ್ಪ ಕ್ರಿಸ್ಪಿ ಆಗೋ ಮಟ್ಟ ಬಿಟ್ಬಿಡಬೇಕು. ಆಮೇಲೆ ಇದನ್ನು ಈ ರೀತಿ ನಿಧಾನಕ್ಕೆ ಹೊಳ್ಳಿಸಿ ಹಾಕಿದ್ರೆ ವಡೆ ಚಲೋ ತಂಗೆ ಫ್ರೈ ಆಗ್ತಾವೆ. ಆಮೇಲೆ ಲೋ ಟು ಮೀಡಿಯಮ್ ಫ್ಲೇಮ್ನಾಗನೇ ಇಟ್ಟು ಕರಿಬೇಕು. ಹೈ ಫ್ಲೇಮ್ನಾಗ ಇಟ್ಟು ಕಲರ್ ಚೇಂಜ್ ಆಗೋ ಮಟ್ಟ ಕರೆದ್ರೆ ಮೇಲೆ ಕಲರ್ ಚೇಂಜ್ ಆಗ್ತೈತಿ, ಅದ್ರ ಒಳಗೆ ಹಿಟ್ಟೆಲ್ಲ ಹಸಿ ಹಂಗೆ ಉಳಿದು ಬಿಡ್ತೈತಿ. ಅದಕ್ಕೆ ಲೋ ಟು ಮೀಡಿಯಮ್ ಫ್ಲೇಮ್ನಾಗ ಇಟ್ಕೊಂಡು ನಿಧಾನಕ್ಕೆ ಅವನ್ನ ಈ ರೀತಿ ಕಲರ್ ಚೇಂಜ್ ಆಗೋ ಮಟ್ಟ ಮೇಲೆ ಕ್ರಿಸ್ಪಿ ಆಗೋ ಮಟ್ಟ ನಿಧಾನಕ್ಕೆ ಕರೆದು ತಕ್ಕೊಂಡ್ರೆ ನಮ್ದು ಹೋಟೆಲ್ ಸ್ಟೈಲ್ ಉದ್ದಿನ ವಡೆ ರೆಡಿ ಆಯ್ತು. ಈ ರೀತಿ ಮಾಡೋದ್ರಿಂದ ಇವು ಜಾಸ್ತಿ ಎಣ್ಣೆನೂ ಹೀರ್ಕೊಳ್ಳೋಂಗಿಲ್ಲ, ಹೊರಗಡೆ ಕ್ರಿಸ್ಪಿ ಒಳಗೆ ಸಾಫ್ಟಾಗಿ ಭಾರಿ ರುಚಿಯಾಗಿರ್ತವೆ. ಇದನ್ನು ಚಟ್ನಿ ಸಾಂಬಾರು ಎದ್ರ ಜೊತೆ ಬೇಕಂದ್ರೂ ಸರ್ವ್ ಮಾಡ್ಬೋದು. ನಾ ಹೇಳಿರೋ ವಿಧಾನದಾಗ ನೀವು ಒಂದ್ಸರಿ ಟ್ರೈ ಮಾಡಿರಿ. ಹೆಂಗೆ ಅನ್ನಿಸ್ತು ಅಂತ ನಂಗೆ ಕಮೆಂಟ್ ಮಾಡಿ ತಿಳಿಸ್ರಿ. ಈ ರೆಸಿಪಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿರಿ, ಈ ವಿಡಿಯೋನ ಜಾಸ್ತಿ ಶೇರ್ ಮಾಡಿರಿ. ಇನ್ನಷ್ಟು ಹೆಚ್ಚಿನ ರೆಸಿಪಿಗಳಿಗಾಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡ್ರಿ. ಥ್ಯಾಂಕ್ ಯು.